ಶಬ್ದಕ್ಕೆ ಅರ್ಥ ಹೇಳಿದ್ರು. ಸಾವರ್ಕರ್ ಬಹಳ ಸುಂದರವಾಗಿ ಹೇಳಿದ್ರು, ಆ ಸಿಂಧು ಸಿಂಧು ಪರ್ಯಂತಂ ಯಸ್ಯ ಭಾರತ ಭೂಮಿಕಾ ಪುಣ್ಯಭೂ ಪಿತೃಭೂಶ್ಚೈವ ಸದೈ ಹಿಂದೂ ಋತಿಸ್ಮೃತಃ ಅಂತ ಹೇಳಿದ್ರು. ಸಿಂಧು ನದಿಯಿಂದ ಸಿಂಧು ಸಾಗರದವರೆಗಿರುವಂತಹ ಭೂಮಿಯಲ್ಲಿ ಬದುಕ್ತಾ ಇರುವಂತಹ ಜನರು ಯಾರು ಈ ದೇಶವನ್ನ ಪುಣ್ಯಭೂಮಿ ಪಿತೃಭೂಮಿ ಅಂತ ನಂಬ್ತಾರೋ ಅವರೆಲ್ಲರೂ ಕೂಡ ಹಿಂದೂಗಳು ಅಂತ ಹೇಳಿದ್ರು. ಅದರಲ್ಲಿ ನಾವು ಇವತ್ತು ಹೇಳುವಂತ ಎಲ್ಲ ಸಮಾಜಗಳು ಬರುತ್ತೆ, ನಾವೆಲ್ಲರನ್ನು ಒಳಗೊಂಡಿವಿ. ವಿವೇಕಾನಂದರು ಹೇಳಿದ್ರು, ಹಿಂದೂಯಿಸಂ is not the religion of tolerance, it is the religion of acceptance ಅಂತ ಹೇಳಿದ್ರು. ಇದು ಈ ಧರ್ಮ ಅನ್ನುವಂಥದ್ದು, ಭಾರತದ ಧರ್ಮ ಅನ್ನುವಂಥದ್ದು ಅದು ಸಹಿಷ್ಣುತೆಯ ಧರ್ಮ ಅಲ್ಲ. ಯಾರನ್ನು ಸಹಿಸಿಕೊಂಡಿರಲಿಲ್ಲ. ಸಹಿಷ್ಣುತೆ ಅಂದ್ರೆ ಏನು? ಆಯ್ತಪ್ಪ, ಅವನು ಬೇಕಾದ್ದನ್ನು ಅವನು ಮಾಡ್ಲಿ, ಪರವಾಗಿಲ್ಲ, ನನಗೆ ಬೇಕಾದ ನಾನು ಮಾಡಿಕೊಂಡಿರ್ತೇನೆ. ಭಾರತದಲ್ಲಿ ಹೇಳಿದ್ದಲ್ಲ, ಅವನನ್ನು ಕೂಡ ನಮ್ಮ ಜೊತೆಗೆ ಸೇರಿಸಿಕೊಂಡು ಅಕ್ಸೆಪ್ಟ್ ಮಾಡಿಕೊಂಡು ನೀನು ನನ್ನವನೇ ಅಂತ ಹೇಳಿಕೊಂಡು ಹೋದಂತಹ ಧರ್ಮ ಇದು. ಆದರೆ ಇವತ್ತಿಗೂ ಕೂಡ ಅನ್ಯಾಯ ಆಗುತ್ತಾ ಇರುವುದು ಯಾರಿಗೆ ಅಂತ ಕೇಳಿದ್ರೆ ಅದೇ ಧರ್ಮದ ಭಾಗವಾಗಿರುವಂತಹ ನಮಗೆ. ಪಾಕಿಸ್ತಾನದಲ್ಲಿ ದೇಶ ವಿಭಜನೆ ಆಗುವಂತಹ ಸಂದರ್ಭದಲ್ಲಿ ಹಿಂದೂಗಳ ಜನಸಂಖ್ಯೆ 27% ಇತ್ತು. ಇವತ್ತು ನೀವು ಹುಡುಕಿದ್ರೆ ಒಂದು 5% ಸಿಗುವುದಿಲ್ಲ. ಬಾಂಗ್ಲಾದೇಶದಲ್ಲಿ ಸ್ವಾತಂತ್ರ್ಯ ಸಿಗುವಂತಹ ಸಂದರ್ಭದಲ್ಲಿ ಹಿಂದೂಗಳ ಜನಸಂಖ್ಯೆ ಅರೌಂಡ್ 35-40% ಇತ್ತು. ಇವತ್ತು ನೀವು ದುರ್ಬಿನ್ ಹಾಕೊಂಡು ಹುಡುಕಿದ್ರೆ 7-8ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಹಿಂದೂಗಳಲ್ಲಿ ಸಿಗೋದಿಲ್ಲ. ಆದರೆ ಭಾರತದಲ್ಲಿ ಮುಸಲ್ಮಾನರ ಜನಸಂಖ್ಯೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವಂತಹ ಸಂದರ್ಭದಲ್ಲಿ 10% ಇತ್ತು. ಇವತ್ತು ಕನಿಷ್ಠ 2011ರ ಜನಗಣತಿಯ ಪ್ರಕಾರ 16.5%. 2011 ಈಗ 26 ಇದು. ಎಷ್ಟು ವರ್ಷ ಆಯಿತು? 15 ವರ್ಷ ಆಯಿತು. 15 ವರ್ಷ ಆಯಿತು. 15 ವರ್ಷದಲ್ಲಿ ಮಿನಿಮಮ್ 10-15% ಜನಸಂಖ್ಯೆ ಜಾಸ್ತಿ ಆಗಿದೆ. ಇವತ್ತು ಅವರದ್ದು ಅಫಿಷಿಯಲ್ ನಾವು ಅಂದಾಜು ಮಾಡಬಹುದು ಅಂತ ಹೇಳಿದ್ರೆ 25-27% ಮುಸಲ್ಮಾನ